ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ PS ಯೂಟ್ಯೂಬ್ ಚಾನಲ್. ಮಂಜುಳಾ PS ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರೀ ಇವತ್ತಿನ ಹೌ ಟು ಸ್ಟಾರ್ಟ್ ಬಿಸ್ನೆಸ್, ಹೌ ಟು ಪರ್ಚೇಸ್, ಹೌ ಟು ಸೇಲ್, ಹೌ ಟು ಪ್ರಾಫಿಟ್, ಹೌ ಟು ಇನ್ವೆಸ್ಟ್ಮೆಂಟ್ ಯಾವ ಥರ ಹೇಳ್ತೀನಿ. ಯಾವ ಥರ ಬಿಸ್ನೆಸ್ ಮಾಡಬೇಕು, ಯಾವ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಯಾವ ಥರ ನಾವು ಖರೀದಿ ಮಾಡಬೇಕು, ಪರ್ಚೇಸ್ ಮಾಡಬೇಕು, ಆಮೇಲೆ ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಯಾವ ಥರ ಸೇಲ್ ಮಾಡಬೇಕು, ಯಾವ ಥರ ಕೊರಿಯರ್ ಮಾಡಬೇಕು, ಯಾವ ಥರ ಜನ ಅಟ್ರಾಕ್ಷನ್ ಮಾಡಬೇಕು, ಈ ಥರ ಇದೆಲ್ಲ ನಿಮ್ಗೆ ಯಾರು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋರಿಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿನಿ. ಕೊನೆತನ ಮಾಡ್ಕೊಂಬರಿ, ಎಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ಅದರಿಂದ ನಿಮ್ಗೆ ಪ್ರಾಬ್ಲಮ್ ಆಗ್ತೈತಿ, ನನಗೆ ಪ್ರಾಬ್ಲಮ್ ಆಗಿಲ್ಲ. ಅದಕ್ಕೆ ಹೇಳ್ತೀನಿ ಸ್ಕಿಪ್ ಮಾಡಲಾರ್ದು ಲಾಗ್ ನೋಡ್ರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲಾಗ್ ನೋಡ್ರಿ ಫುಲ್. ಆಮೇಲೆ ಬಿಸ್ನೆಸ್ ಬಗ್ಗೆ ಹೇಳ್ಬೇಕಂತ ಹೇಳಿ ಬಂದೀನಿ. ನಿಮ್ಗೆ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಕ್ಕೆ ಒಂದೇನು ಬರೀ ಏನೇನು ನೋಡ್ಕೊಡ್ತೇನೆ ಅಂತೇಳಿ ನೋಡ್ಕೊಂಬರ್ರಿ, ನಿಮಗೂ ಗೊತ್ತಾಗ್ತೈತಿ. ಈಗ ಗೊತ್ತಿರ್ತೈತಿ ನಿಮ್ಗೆ ಎಲ್ಲರೂ ಆನ್ಲೈನ್ದಾಗೈತಿಲ್ಲ ಹೊಸ ಬಿಸ್ನೆಸ್ ಮಾಡತ್ತಾರೆ. ಸಾರಿ ಬಿಸ್ನೆಸ್ ಆಗ್ಯಾವ. ಮಿನಿ ಲಾಗ್ಸ್ ಹೋಗ್ಬಿಟ್ಟು ಒಂದಿಷ್ಟು ದಿನ ಮಿನಿ ಲಾಗ್ಸ್ ಟ್ರೆಂಡ್ ಆಗಿದ್ವು, ಒಂದಿಷ್ಟು ದಿನ ಲಾಗ್ಸ್ ಟ್ರೆಂಡ್ ಆದ್ವು, ಒಂದಿಷ್ಟು ದಿನ ರೀಲ್ಸ್ ಟ್ರೆಂಡ್ ಆದವು. ಇವಾಗಿನ ಟ್ರೆಂಡ್ ಏನಿದೆ ಅಂದರೆ ಸಾರಿ ಬಿಸ್ನೆಸ್. ಎಲ್ಲರೂ ಅನ್ಕೊಂತಿರ್ತೀರಿ ಸಾರಿ ಬಿಸ್ನೆಸ್ ಮಾಡ್ಬೇಕು, ಸಾರಿ ಬಿಸ್ನೆಸ್ ಮಾಡ್ಬೇಕು. ಬಟ್ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಿರೋಂಗಿಲ್ಲ ನಿಮ್ಗೆ. ಬರೀ ಇದನ್ನ ಹೆಂಗೆ ಮಾಡ್ಬೇಕಂತೇಳಿ ಹೇಳ್ಕೊಡ್ತೀನಿ ಅಂತ ನೋಡ್ಕೊಂಡು ಬರೋಣಂತ ನೋಡ್ರಿ. ನಿಮ್ಗೆ ಗೊತ್ತಿರ್ತೈತಿ. ಈಗ ಎಲ್ಲರೂ ಮಾಡತ್ತಾರ ಅಂತ ನಾವು ಮಾಡಕ್ಕೆ ಹೋದ್ರೆ ಅಂದ್ರೆ ನಮ್ಗೆ ಗೊತ್ತಾಗಂಗಿಲ್ಲ. ಅಂದ್ರೆ ನಾಲೆಜ್ ಇರಲಾರ್ದೆ ಮಾಡಕ್ಕೆ ಹೋಗ್ಬಾರ್ದು ಯಾವುದೇ ಕೆಲಸ. ಫಸ್ಟ್ ಏನೋ ಮಾಡತ್ತೇವೆ ಅಂದ್ರೆ ನಮ್ಗೆ ನಾಲೆಜ್ ಬೇಕೇ ಬೇಕು. ಈಗ ಹೆಂಗಿರ್ತೈತಿ, ಎಲ್ಲರೂ ಮಾಡತ್ತಾರೆ ತಡಿ ನಾನು ಮಾಡೋಣಂದ್ರೆ ನಮ್ಗೆ ಪ್ರಾಫಿಟ್ ಬರೋಂಗಿಲ್ಲ, ಬರೀ ಲಾಸ್ ಆಗ್ತೈತಿ. ಅದ್ರ ಬಗ್ಗೆ ನಾಲೆಜ್ ತಿಳ್ಕೊಂಡು ಯಾವ ವೇದಾಗ ಹೋದ್ರೆ ನಮ್ಗೆ ಪ್ರಾಫಿಟ್ ಬರ್ತೈತಿ, ಹೆಂಗೆ ಮಾಡ್ಬೇಕು ಇಲ್ಲ ಹೇಳ್ಕೊಡ್ತೀವಿ ಅಂತ ಬರೀ ನೋಡೋಣಂತ. ಈಗ ನೋಡಿ, ಫಸ್ಟ್ ಏನು ಹೇಳ್ಬೇಕಂದ್ರೆ ಬಿಸ್ನೆಸ್ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತಂತಂದ್ರೆ ಈಗ ಫಸ್ಟ್ ನಮ್ದು ಐಡಿಯಾಸ್ ಇರಬೇಕು. ಫಸ್ಟ್ ನಮ್ಮ ಕಡೆ ದುಡ್ಡು ಇರಬೇಕು, ನಾಲೆಜ್ ಇರಬೇಕು, ಆಮೇಲೆ ಹೆಂಗೆ ಸೇಲ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು. ಈಗ ಕೆಲವು ಜನ ಎಷ್ಟು ಥರ ಜನ ಇರ್ತಾರೆ, 3 ಥರ ಜನ ಸಿಗ್ತಾರೆ ನಮಗೆ. ಒಬ್ರ ಕಡೆ ನಾಲೆಜ್ ಇರ್ತೈತಿ, ದುಡ್ಡು ಇರೋಂಗಿಲ್ಲ. ಒಬ್ರ ಕಡೆ ದುಡ್ಡು ಇರ್ತೈತಿ, ನಾಲೆಜ್ ಇರೋಂಗಿಲ್ಲ. ಒಬ್ಬೊಬ್ಬರ ಕಡೆ ಎರಡೂ ಇರ್ತೈತಿ, ಬಟ್ ಹೆಂಗೆ ಸೇಲ್ ಮಾಡ್ಬೇಕನ್ನೋದು ಗೊತ್ತಿರೋಂಗಿಲ್ಲ. ಹೆಂಗೆ ಮಾಡ್ಬೇಕಂತ ಸೇಲ್ ಅಂದ್ರೆ ಫಸ್ಟ್ ಕುಂದ್ರಿ, ಒಂದು ಸ್ವಲ್ಪ ದಿನ ಐಡಿಯಾ ತೊಗೋರಿ. ಸಡನ್ಲಿ ಎಲ್ಲನೂ ಹೋಗಿ ಮಾಡಕ್ಕೆ ಹೋಗ್ಬಿಟ್ರಿ. ಸ್ವಲ್ಪ ಯೋಚನೆ ಮಾಡಿರಿ, ಹೆಂಗೆ ಮಾಡಿದ್ರೆ ಹೆಂಗೆ ಆಕೈತಿ, ನಾವು ಹೆಂಗೆ ಸೇಲ್ ಮಾಡ್ಬೋದು ಅಂತೆಲ್ಲ ನೋಡ್ಕೊರಿ, ಕಲೀರಿ. ಆಮೇಲೆ ಮಾಡಕ್ಕೆ ಹೋಗ್ರಿ. ಈಗ ಒಬ್ರು ಮಾಡ್ತಾರಂತ ನೀವು ಮಾಡಕ್ಕೆ ಹೋದ್ರೆ ನಿಮ್ಗೆ ಲಾಸ್ ಆಕೈತೆ ಹೊರತು ಪ್ರಾಫಿಟ್ ಆಗೋಂಗಿಲ್ಲ. ಬರೀ ಫಸ್ಟ್ ಹೆಂಗೆ ಸ್ಟಾರ್ಟ್ ಮಾಡ್ಬೇಕು ಬಿಸ್ನೆಸ್. ನೀವು 3 ಒಳಗೆ ಒಂದು ಥರ ಅಂತರೂ ಜನ ಇರ್ತೀರಿ. ನನಗೂ ಗೊತ್ತೈತಿ ನೀ ಯಾಕೆ ಮಾಡಿಲ್ಲ ಅಂತ ಅನ್ಬೋದು. ನಾನು ಮಾಡೋಕ್ಕೆ ಟ್ರೈ ಮಾಡತ್ತೀನಿ, ಬಟ್ ಒಂದಿನ ಮಾಡ್ತೀನಿ. 3 ಒಳಗೆ ಹೋಗ್ಬೇಕು. 3 ಆಪ್ಷನ್ ಒಳಗೆ ಅದ್ರೊಳಗೆ ನಂದು ಒಂದು ಆಪ್ಷನ್ ಐತಿ. ಬರೀ ಇವಾಗ ಏನೈತಂದ್ರೆ ಹೆಂಗೆ ಸ್ಟಾರ್ಟ್ ಮಾಡ್ಬೇಕು ಬಿಸ್ನೆಸ್. ಫಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಲ್ಲಿಯೂ ತೊಗೊಂಬರ್ಬೇಕು. ನಾ ಸಾರಿ ನಿಮ್ಗೆ ಗೊತ್ತೇ ಇರೋಂಗಿಲ್ಲ ಹೆಂಗೆ ಆರ್ಡ್ರ್ ಮಾಡ್ಬೇಕು, ನಾ ಎಲ್ಲಿಂದ ಸಾರಿ ತೊಗೊಂಡ್ಬರ್ಬೇಕು, ಹೆಂಗೆ ಸ್ಟಾರ್ಟ್ ಮಾಡ್ಬೇಕು, ಎಲ್ಲಿ ಸ್ಟಾರ್ಟ್ ಮಾಡ್ಬೇಕಿಲ್ಲ ಆಯ್ತು. ನೀವು ಫಸ್ಟ್ ಸ್ಟಾರ್ಟಿಂಗ್ ಏನಾದ್ರು ಬಿಸ್ನೆಸ್ ಮಾಡತ್ತೀರಿ ಅಂದ್ರೆ ಇನ್ನೊಂದಿಷ್ಟು ಕೆಲವು ಜನದ್ದು ಹೆಂಗಿರ್ತೈತೆ, ಹೆಣ್ಮಕ್ಳದ್ದು ಮನೆ ಒಳಗೆ ಕುಂತು ಏನು ಖಾಲಿ ಮಾಡೋದು, ಏನಾದ್ರು ಬಿಸ್ನೆಸ್ ಮಾಡೋಣ, ಏನಾದ್ರು ಪ್ರಾಫಿಟ್ ಮಾಡೋಣ. ಈಗ ಎಲ್ಲರೂ ಮಾಡತ್ತಾರೆ, ನಾವು ಯಾಕೆ ಮಾಡಬಾರ್ದು ಅಂತೇಳಿ ನಿಮಗೂ ಅನಿಸಿರ್ತೈತಿ. ಬಟ್ ನಿಮ್ಗೆ ಐಡಿಯಾಸ್ ಇರೋಂಗಿಲ್ಲ ಹೆಂಗೆ ಮಾಡ್ಬೇಕಂತೇಳಿ. ಫಸ್ಟ್ ಸ್ಟಾರ್ಟಿಂಗ್ ಹೆಂಗೆ ಮಾಡ್ತೀರಿ ಅಂದ್ರೆ ಈಗ ಫಸ್ಟ್ ಹೆಂಗೆ ಪರ್ಚೇಸ್ ಮಾಡೋದು. ಎಲ್ಲರದ್ದು ಫಸ್ಟ್ ಕ್ವಶನ್ ಏನು ಬರೋದಂದ್ರೆ ಹೆಂಗೆ ತರೋದು ಸಾರಿ, ಹೆಂಗೆ ಸೇಲ್ ಮಾಡೋದು, ಆಮೇಲೆ ಫಸ್ಟ್ ತರಾಕರ ಹೆಂಗೆ ಪರ್ಚೇಸ್ ಮಾಡ್ಕೊಂಬರೋದು, ಎಲ್ಲೂ ಪರ್ಚೇಸ್ ಮಾಡ್ಕೊಂಬರೋದು ಅಂತೇಳಿ. ಫಸ್ಟ್ ಏನು ನೀವು ಹಿಂಗೆ ಏನಾದ್ರು ಸಾರಿ ತರತ್ತಿದ್ರೆ ಅಂದ್ರೆ ನಿಮ್ಗೆ ಹೆಂಗಾದ್ರೂ ಸಾರಿ ಸಿಗ್ತವೆ. ನಿಮ್ಗೆಲ್ಲರೂ ಸಾರಿ ಅಂತ ತರಕ್ಕೆ ಹೋಗಿದ್ರೆ ಅಂದರೆ ನಿಮ್ಗೆ ಇಲ್ಲೇ ಸಣ್ಣಿದ್ರೆ ಹೆಂಗೆ ತರಬೇಕಂದ್ರೆ ಹೋಲ್ಸೇಲ್ ಅಂಗಡಿಯಾಗ ಸಾರಿ ತರಬೇಕು. ಫಸ್ಟ್ ಎಲ್ಲಿ ಹೆಂಗೆ ಆರ್ಡ್ರ್ ಮಾಡೋದು ಅದು ಗೊತ್ತಿರೋಂಗಿಲ್ಲ. ಯಾವ ಥರ ಆರ್ಡ್ರ್ ಮಾಡಿ ತರಿಸ್ಬೇಕು, ನಾ ಯಾವ ಥರ ಸೇಲ್ ಮಾಡೋದು ಅಂತ ಹೇಳ್ಕೊಟ್ಟೆ. ಯಾವ ಥರ ತರಿಸ್ಬೇಕು ಅನ್ನೋದೈತಿ. ಇವಾಗ ಯಾವ ಥರ ತರಿಸ್ಬೇಕು ಅಂತೇಳಿ ಯೋಚನೆ ಮಾಡ್ತಿರ್ತೀರಿ. ಎಷ್ಟೋ ಜನಕ್ಕೆ ಗೊತ್ತೇ ಇರೋಂಗಿಲ್ಲ. ಇಷ್ಟು ಡಿಟೇಲ್ ಆಗಿ ನಿಮ್ಗೆ ಯಾರು ಹೇಳೋಂಗಿಲ್ಲ, ನಾನು ಹೇಳಕತ್ತೀನಿ. ಎಷ್ಟೋ ಜನಕ್ಕೆ ನೀವು ಆನ್ಲೈನ್ನಾಗೂ ಮೆಸೇಜ್ ಹಾಕಿರ್ತೀರಿ. ಈಗ ಇರ್ತಾರೆ, ಇವಾಗ ಎಲ್ಲರೂ ಸಾರಿ ಮಾಡ್ತಿರ್ತಾರೆ. ಅವ್ರು ಜಾಸ್ತಿ ಬೆಳೆದವ್ರಿಗೆಲ್ಲ ನೀವು ಮೆಸೇಜ್ ಹಾಕ್ತಿರ್ತೀರಿ. ಅವ್ರು ನಿಮ್ಗೆ ಹೇಳ್ತಿರೋಂಗಿಲ್ಲ, ಅಂದರೆ ರಿಪ್ಲೈ ಮಾಡ್ತಿರಂಗಿಲ್ಲ. ನಿಮ್ಮಂಥವ್ರು ಭಾಳ ಜನ ಇರ್ತಾರೆ, ಅವ್ರ ಸಂಬಂಧ ಅವರು ಬೆಳಿತಿರಂಗಿಲ್ಲ. ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ನ ಇವಾಗ ಯಾರ್ಯಾರು ಬೆಳಿತಿರ್ತಾರೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಸಿಗ್ತಾರೆ. ಅವ್ರು ಅಂದರೆ ಹೇಳ್ಕೊಡ್ಬೋದು ನಿಮ್ಗೆ ಅವರು. ಬಟ್ ದೊಡ್ಡ ಯೂಟ್ಯೂಬರ್ಸ್ ಹಿಂಗೆ 1K ಅಲ್ಲ 100K ಆಮೇಲೆ 200K ಹಿಂಗೆಲ್ಲ ಇರ್ತಾರಲ್ಲ, ಅವ್ರು ಯಾರು ಹೇಳಂಗಿಲ್ಲ. ಅಂದ್ರೆ ನಿಮ್ಮಂಥವ್ರು ಭಾಳ ಜನ ಮೆಸೇಜ್ ಮಾಡ್ತಿರ್ತಾರೆ ಅದ್ರ ಸಂಬಂಧ. ಈಗ ಎಲ್ಲಿಗೆ ಬರ್ತೀನಿ ವಾಪಸ್ ಪರ್ಚೇಸ್ ಮಾಡೋಣ ಬರೋಂಬರಿ. ಈಗ ಫಸ್ಟ್ ನಾವು ಹೋಲ್ಸೇಲ್ ಅಂಗಡಿ ಒಳಗೆ ಪರ್ಚೇಸ್ ಮಾಡ್ಬೇಕು. ಹೆಂಗೆ ಮಾಡ್ಬೇಕಂತಂದ್ರೆ ಈಗ ನಮ್ಗೆ ಬೆಂಗಳೂರು ನಿಯರ್ ಆದರೆ ಬೆಂಗಳೂರಿಗೆ ಹೋಗ್ರಿ, ಹುಬ್ಳಿಗೆ ನಿಯರ್ ಆಗೋರು ಇದ್ರೆ ಹುಬ್ಳಿಗೆ ಹೋಗ್ರಿ. ಆಮೇಲೆ ಈ ಹುಬ್ಳಿಗೂ ಬೇಡ, ಹುಬ್ಳಿಗಿಂತ ಕಡಿಮೆ ಬೆಂಗಳೂರು ಒಳಗೆ ಸಿಗುತ್ತೆ. ಇನ್ನೂ ಬೆಂಗಳೂರಿಗಿಂತ ಕಡಿಮೆ ಹೋಗ್ಬೇಕಂದ್ರೆ ಸೂರತ್ಗೆ ಹೋಗ್ಬೇಕು. ನೀವು ಸೂರತ್ಗೆ ಹೋಗಕ್ಕೆ ಆಗಂಗಿಲ್ಲ, ಅಗ್ಗೆ ಮುಗಿಲಾಗಂಗಿಲ್ಲ. ನೀವು ಒಮ್ಮೆ ಹೋಗಿ ಆನ್ಲೈನ್ ತರಿಸಿದ್ರೆ ಅಂದ್ರೆ ನಿಮ್ಗೆ ಬಟ್ಟೆ ಕ್ವಾಲಿಟಿ ಗೊತ್ತಿರೋಂಗಿಲ್ಲ. ಫಸ್ಟಿಗೆ ನೀವು ಆನ್ಲೈನ್ ತರಿಸಿನ ಹೆಂಗೆ ಮಾಡಿದರೆ ನಿಮ್ಗೆ ಬಟ್ಟೆ ಕ್ವಾಲಿಟಿಗೆ ಸರಂಗಿಲ್ಲ. ನಿಮ್ಮ ಬಟ್ಟೆ ಕ್ವಾಲಿಟಿ ಸರಿ ಇಲ್ಲ ಅಂದರೆ ನಿಮ್ಮ ಕಡೆ ಕಸ್ಟಮರ್ಸ್ ಬರೋಂಗಿಲ್ಲ. ಅದ್ರ ಸಂಬಂಧ ಏನು ಮಾಡಬೇಕು,
ಹೋಗ್ಬೇಕು, ನಮ್ಗೆಲ್ಲಿ ನಿಯರ್ ಐತಿ, ನಮ್ಗೆ ಸೂರತ್ ಅಂತ ಹೋಗಂಗಿಲ್ಲ ಇಲ್ಲಿಂತ್ರ, ಆದರೂ ಹೋಗ್ರಿ, ಆಗೋಂಗಿಲ್ಲ ಅನ್ನೋರು ಆಗೋಂಗಿಲ್ಲ ಹುಬ್ಳಿಗೆ ಹೋಗ್ರಿ, ಹುಬ್ಳಿಗೆ ಬೆಂಗ್ಳೂರಿಗೆ ಸನಿ ಆಕೈತಿ ಅಂದವ್ರು ಬೆಂಗ್ಳೂರಿಗೆ ಹೋಗ್ರಿ, ಹುಬ್ಳಿಗೆ ಸನಿ ಆಕೈತೆ ಅಲ್ಲಿ ಹುಬ್ಳಿಗೆ, ನಿಮ್ಗೆಲ್ಲ ಸನಿ ಆಕೈತೆ ಅಲ್ಲಿ ಹೋಗ್ರಿ. ಅಲ್ಲಿ ಹೋಗಿ ಫಸ್ಟ್ ನೋಡ್ರಿ, ಒಂದು ಅಂಗಡಿಗೆ ಯಾವಾಗೂ ಸ್ಟಿಕ್ ಆನ್ ನಿಲ್ಲಕ್ಕೆ ಹೋಗ್ಬಿಟ್ರಿ, ಒಂದು ಬಿಟ್ಟು 2-3 ಅಂಗಡಿ ನೋಡ್ರಿ. ಒಮ್ಮೆ ಡಿಸೈನ್ ಚಲೋ ಇದ್ರೆ ಕಲರ್ ಸರಿ ಇರಂಗಿಲ್ಲ, ಕಲರ್ ಸರಿ ಇದ್ರೆ ಡಿಸೈನ್ ಸರಂಗಿಲ್ಲ, ಎರಡೂ ಸರಿ ಇದ್ರೆ ಅಮೌಂಟ್ ಜಾಸ್ತಿ ಇರ್ತೈತಿ. ಅದಕ್ಕೆ ಒಂದು ಬಿಟ್ಟು 2-3 ಅಂಗಡಿ ನೋಡ್ರಿ, ಸಿಗ್ತೈತಿ ನಿಮ್ಗೆ ಯಾವ ಥರ ತರ್ಬೋದು ಅಂತೇಳಿ. ಫಸ್ಟ್ 1-3-4 ಅಂಗಡಿ ಸಿಕ್ಕಿದ್ರೆ ಅಂದ್ರೆ ನಿಮ್ಗೆ ಕಲರು ಚಲೋ ಸಿಗ್ತೈತಿ, ಡಿಸೈನು ಚಲೋ ಸಿಗ್ತೈತಿ, ಆಮೇಲೆ ಪ್ರೈಸ್ನು ಕರೆಕ್ಟ್ ಇರ್ತೈತಿ. ಅದ್ರ ಸಂಬಂಧ ಒಂದು ಬಿಟ್ಟು 3-4 ಅಂಗಡಿ ನೋಡ್ರಿ, ಕ್ವಾಲಿಟಿ ನೋಡ್ರಿ, ಓನಾಗಿ ನೀವು ಹೋಗಿ ತೊಗೊಂಬರ್ರಿ. ಆನ್ಲೈನ್ ಅಂತೂ ಆರ್ಡ್ರ್ ಮಾಡೋದು ಕಡಿಮೆ ಮಾಡಿರಿ. ಆನ್ಲೈನ್ ಅಂತೂ ಕಡಿಮೆ ಮಾಡಿದ್ರೆ ಆರ್ಡ್ರ್ ಮಾಡಿದ್ರೆ ನಿಮ್ಗೆ ಹೆಂಗೆ ಸಿಗ್ತೈತೆ ಅಂತಂದ್ರೆ ಕ್ವಾಲಿಟಿ ಇದು ಬಗ್ಗೆ ನಿಮ್ಗೆ ಗೊತ್ತಿರೋಂಗಿಲ್ಲ. ನೀವು ಸುಮ್ಮನೆ ಇದನ್ನ ಲಾಸ್ ಮಾಡ್ಕೋಕ್ಕಿಂತ ನೀವೇ ಹೋಗಿ ನೀವೇ ಹೆಂಗೈತೆ ಅಂತ ಕ್ವಾಲಿಟಿ ನೋಡಿ ಬಟ್ಟಿನ ತೊಗೊಂಡು ಬರ್ಬೋದು. ಎಲ್ಲಿ ತೊಗೊಂಬರ್ಬೇಕಂದ್ರೆ ಇಲ್ಲಿ ಬೆಂಗಳೂರು, ಹುಬ್ಳಿ, ಸೂರತ್ 3 ಆಪ್ಷನ್ ಒಳಗೆ ಒಂದು ಕಡೆ ಇದ್ರೂ ತರ್ಬೋದು ನೀವು. ಆಮೇಲೆ ಫಸ್ಟ್ ರೀ ಕ್ವಾಲಿಟಿ ನೋಡಿ ತೊಗೊಂಬರ್ಬೇಕು. ನೀವು ಕ್ವಾಲಿಟಿ ನೋಡಿ ತೊಗೊಂಬಂದ್ರೆ ಅಷ್ಟೇ ಸೇಲ್ ಹಾಕೋ, ಕ್ವಾಲಿಟಿ ಚಲೋ ಇಲ್ಲ ಅಂದ್ರೆ ಸೇಲ್ ಆಗೋಂಗಿಲ್ಲ. ಇದಂತೂ ನೆನ್ಪಿಟ್ಕೋಬೇಕು. ಅದು 3-4 ಅಂಗಡಿ ಅಂತೂ ಹೋಗ್ಲೇಬೇಕು. ನೆಕ್ಸ್ಟ್ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳಿದೆ, ಹೆಂಗೆ ಪರ್ಚೇಸ್ ಮಾಡೋದು ಅಂತ ಹೇಳಿದೆ, ಒಂದಿಷ್ಟು ಬರ್ಕೊಂಡ್ಬಂದಿದ್ರೆ ಅದನ್ನ ನೋಡೋಕತ್ತೀನಿ. ಎಷ್ಟು ಇನ್ವೆಸ್ಟ್ ಮಾಡ್ಬೇಕು, ಎಲ್ಲರಿಗೂ ಕ್ವಶನ್ ಇರೋದು ಎಷ್ಟು ಇನ್ವೆಸ್ಟ್ ಮಾಡಬೇಕು. ಹೇಳತ್ತೀನಿ ಕೇಳ್ರಿ, ಜಾಸ್ತಿ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಏನಾದ್ರು ಜಾಸ್ತಿ ಇನ್ವೆಸ್ಟ್ ಮಾಡಿದರೆ ನಿಮ್ಗೆ ಲಾಸ್. ಈಗ ನೋಡಿ ಹೆಂಗಿರ್ತೈತಿ, ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಅಂತ ತಿಳ್ಕೊರಿ, ಪ್ರಾಫಿಟ್ ಆಗ್ಲಿಕ್ಕಂದ್ರೆ ಏನು ಮಾಡ್ತೀರಿ, ಸುಮ್ಮನೆ ಮನೆ ಒಳಗೆ ಸಾರಿ ತಂದು ಇಡೋದು. ಮನೆ ಒಳಗೆ ಹಂಗೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡತ್ತೀರ ಅಂದ್ರೆ ಮನೆ ಒಳಗೆ ಎಲ್ಲರೂ ಬೈಕ್ ಸ್ಟಾರ್ಟ್ ಮಾಡ್ತಾರೆ, ತೊಗೊಂಡು ಬಂದು ಇಟ್ಟು ಅಂತಂದು ಹೆಂಗೆ ಸೇಲ್ ಮಾಡೋದು. ಬಂದೆ ಯಾರೋ ಬಂದರು, ಅವ್ರು ಮಾತಾಡ್ಸ್ಕೊಂಡ್ಬಂದೆ, ಅದಕ್ಕೆ ಕಟ್ ಮಾಡಿದೆ. ಬರೀ ಹೇಳತ್ತಿದ್ದೆಲ್ಲ ಮನೆ ಒಳಗಿನವ್ರು ಬೈತಾರೆ, ಇನ್ನು ತೊಗೊಂಡ್ಬಂದು ನೀನು ಸೇಲ್ ಮಾಡೋಂಗಿಲ್ಲ, ಲಾಸ್ ಮಾಡ್ಕೊಳತ್ತೀನಿ ಅಂತ ಹೇಳ್ಬಿಡ್ತಾರೆ. ಅದ್ರ ಸಂಬಂಧ ಜಾಸ್ತಿ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬಿಟ್ರಿ. ಇನ್ವೆಸ್ಟ್ ಮಾಡೋದ್ರಿಂದ ಫಸ್ಟ್ ಪ್ರಾಬ್ಲಮ್ ನಿಮ್ಗೆ ಆಗ್ತೈತಿ, ಮನೆ ಒಳಗೆ ಬೈಸ್ಕೋದಾಗ್ತೈತಿ, ಅದೊಂದು ಟೆನ್ಷನ್. ಫಸ್ಟ್ ನಮ್ಗೆ ದೊಡ್ಡ ಟೆನ್ಷನ್ ಅಂದರೆ ಸೇಲ್ ಆಗತ್ತಿಲ್ಲ, ಇಷ್ಟೊಂದು ಇನ್ವೆಸ್ಟ್ ಮಾಡಿ ನಮಗೆ ಸೇಲ್ ಆಗತ್ತಿಲ್ಲ ಅಂತ ಅನ್ನೋದು. ಅದು ಹೆಂಗೆ ಆಗ್ತೈತಿ, ಹಗಲು ರಾತ್ರಿ ನಿದ್ದೆ ಇಲ್ದಂಗೆ ಆಗ್ಬಿಡ್ತೈತಿ. ಅದ್ರ ಸಂಬಂಧ ಮನೆ ಒಳಗಿದ್ದಾಗ ಟೆನ್ಷನ್, ಸಾರಿ ಸೇಲ್ ಆಗತ್ತಿಲ್ಲ ಅನ್ನೋ ದೊಡ್ಡ ಟೆನ್ಷನ್ ಇರ್ತೈತಿ. ಆಮೇಲೆ ಮನೆ ಒಳಗೆ ಬೈತಿರ್ತಾರೆ. ಆಮೇಲೆ ಅದು ಮಿಸ್ಟೇಕ್ ಮಾಡಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಕಡಿಮೆ ಇನ್ವೆಸ್ಟ್ ಮಾಡಿರಿ. ಮನೆ ಒಳಗೂ ಇದು ಬೈಸ್ಕೋದು ಪ್ರಾಬ್ಲಮ್ ಇರೋಂಗಿಲ್ಲ. ಅದು ಜಾಸ್ತಿ ಇನ್ವೆಸ್ಟ್ ಮಾಡಿಲ್ಲ, ಸ್ವಲ್ಪ ಇನ್ವೆಸ್ಟ್ ಮಾಡಿಲ್ಲ, ಅದರಿಂದ ಪ್ರಾಫಿಟ್ ತೊಗೋಬೋದು ಹೆಂಗೆ ಅಂತೇಳಿ ಅಂತಿದೆ. ಸ್ವಲ್ಪ ಓಕೆ ಇರ್ತೈತಿ, ಟೆನ್ಷನ್ ಇರೋಂಗಿಲ್ಲ ಅಂತ ಹೇಳತ್ತಿಲ್ಲ, ಇರ್ತೈತಿ, ಬಟ್ ಓಕೆ ಇರ್ತೈತಿ, ಸಮಾಧಾನ ಮಾಡ್ಕೋಬೋದು ನಾವು. ಅದ್ರ ಸಂಬಂಧ ಇನ್ವೆಸ್ಟ್ ಮಾಡೋ ಮುಂದೆ ಯೋಚನೆ ಮಾಡಿರಿ, ನಾ ಮಾಡತ್ತಿದ್ದು ಕರೆಕ್ಟ್ ಐತಿಲ್ಲ ಅಂತೇಳಿ ಯೋಚನೆ ಮಾಡಿರಿ. ಈಗ ನಾ ಬಂದು ಹೇಳತ್ತೀನಿ ಅಂತೇಳಿ ನೀವು ಬಿಸ್ನೆಸ್ ಮಾಡಕ್ಕೆ ಹೋಗ್ಬಿಟ್ರಿ, ಹೇಳತ್ತೀನಿ ಆಮೇಲೆ ನಿಮ್ಮ ಬಿಸ್ನೆಸ್ ಏನಾರತ್ತಂದಕ್ಕೆ ನಾ ಕಾರಣ ಅಲ್ಲ. ನಾ ಹೇಳ್ಕೊಡ್ಬೋದು, ಮಾಡೋಣ ಅನ್ಬೋದು, ಬಟ್ ನಿಮ್ಗೆ ಗೊತ್ತಿರ್ಬೇಕು ನಾ ಹೆಂಗೆ ಸೇಲ್ ಮಾಡ್ಬೇಕು ಅನ್ನೋದು. ನಾವು ಬಂದು ಹೇಳ್ತೀನಿ ರೀ, ಹೇಳಕ್ಕೇನಿಲ್ಲ, ಬಟ್ ನಿಮ್ಗೆ ಗೊತ್ತಿರ್ಬೇಕಲ್ಲ ನೀವು ಹೆಂಗೆ ಸೇಲ್ ಮಾಡ್ತೀರಂತೇಳಿ. ಅದ್ರ ಸಂಬಂಧ ಹೇಳಕತ್ತೀನಿ. ಏನಾದರೂ ಮಾಡೋ ಮುಂದೆ ಯೋಚನೆ ಮಾಡಿರಿ, ಇನ್ವೆಸ್ಟ್ ಮಾಡೋ ಮುಂದೆ ತಲೆ ಕೆಡಿಸ್ಕೋರಿ, ಮಾಡಲೇಬೇಡ ಅಂತ 100 ಸಲ ಯೋಚನೆ ಮಾಡಿರಿ. ಆಮೇಲೆ ನಿಮ್ಮ ಕಡೆ ಆಗ್ತಿರ್ತಿಲ್ಲ, ನಿಮ್ಮ ಕಡೆ ಆಗಬೇಕದು. ಆಮೇಲೆ ಸುಮ್ಮನೆ ಎಲ್ಲರೂ ಮಾಡತ್ತಾರಂತ ನಾನು ಮಾಡಿದ್ರೆ ಪ್ರಾಫಿಟ್ ಆಗೋಂಗಿಲ್ಲ. ಹೇಳತ್ತೀನಿ, ಇನ್ವೆಸ್ಟ್ ಮಾಡೋ ಮುಂದೆ ಯೋಚನೆ ಮಾಡಿ. ಏನಾದರೂ ರೀ ಫಸ್ಟ್ ನಾವು ಇನ್ವೆಸ್ಟ್ ಮಾಡೋ ಮುಂದೆ ಯೋಚನೆ ಮಾಡಲೇಬೇಕಲ್ಲ. ಅದ್ರ ಸಂಬಂಧ ಇನ್ವೆಸ್ಟ್ ಮಾಡಿರಿ, ಚಲೋ ಮಾಡಿರಿ. ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ, ನಿಮ್ಗೆ ಇಲ್ಲ ಅಂತಿಲ್ಲ, ಆಲ್ ದ ಬೆಸ್ಟ್ ಹೇಳ್ತೀನಿ, ಮಾಡಿರಿ, ಎಲ್ಲರಿಗೂ ಒಳ್ಳೇದಾಗಲಿ. ಆಮೇಲೆ ಹೇಳಿದೆ ಸೇಲ್ ಮಾಡೋದು, ಪ್ರಾಫಿಟ್ ಬಗ್ಗೆ ಹೇಳಿದೆ. ಆಮೇಲೆ ಬಿಸ್ನೆಸ್ ಹೆಂಗೆ ಸ್ಟಾರ್ಟ್ ಮಾಡೋದಿದ್ದಿಲ್ಲ ಹೇಳ್ಕೊಟ್ಟೆ, ಮಾಡಿರಿ. ಆಮೇಲೆ ಎಲ್ಲಿಂದ ಅದ ಹುಬ್ಳಿ ಧಾರವಾಡದಿದ್ದು, ಧಾರವಾಡ ಅಥವಾ ಧಾರವಾಡ ಡಿಸ್ಟ್ರಿಕ್ಟ್ ಇದ್ದವ್ರೆ, ನಿಯರ್ ಇದ್ದವ್ರೆ ಹುಬ್ಳಿಗೆ ಸನಿ ಆಗ್ತೈತಿ. ನನಗೆ ಹುಬ್ಳಿ ಸನಿ ಆಕೈತಿ. ನಾ ಏನಾದರೂ ಮಾಡ್ತೀನಿ, ನಾ ಬಿಡೋದಿಲ್ಲ, ಮಾಡ್ತೀನಿ. ಹಂಗಂದ್ರೆ ನಂಗೆ ಬಿಸ್ನೆಸ್ ಒಳಗೆ ಭಾಳ ತಲೆ ಕೆಡಿಸ್ಕೊಂಡಿನಿ, ಅದ್ರ ಬಗ್ಗೆ ಮಾಡಬೇಕು ಅನ್ನೋದು ಭಾಳ ಐತಿ. ಬಿಸ್ನೆಸ್ ಅಂತೂ ಮಾಡ್ತೀನಿ, ಮಾಡೋಣಂತ. ನಮ್ಮ ಜೊತೆ ನೀವು ಇರ್ರಿ, ನಮ್ಗೆ ನೀವು ಸಪೋರ್ಟ್ ಮಾಡ್ಕೊತೀರಿ. ಗೊತ್ತಾಕೈತಿ ನಿಮಗೂ ನಾ ಮಾಡ್ತೀನಿ ಅಂತೇಳಿ. ಬರೀ ಇದು ಇಷ್ಟ ಆಗಿತ್ತು. ಮತ್ತು ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಹೇಳ್ಬೇಕಂತಂದ್ರೆ ಅದೇ ರೀ, ನಾ ಹೇಳೇನಂತ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನು ಅನಿಸ್ತೈತೆ ಅದು ಮಾಡಿರಿ, ಜನನ ಅಟ್ರಾಕ್ಷನ್ ಮಾಡ್ಕೋರಿ. ಕಡಿಮೆ ಜನನ ಹೆಂಗೆ ಅಟ್ರಾಕ್ಷನ್ ಮಾಡ್ಕೊತೀರಿ ಅದ್ರ ಮ್ಯಾಗೆ. ಭಾಳಷ್ಟು ನೀವು ತೊಗೊಂಡು ಬಂದು ಸೇಲ್ ಆಗ್ಲಿಕ್ಕಂದ್ರೆ ಏನು ಮಾಡ್ತೀರಿ, ಫಸ್ಟ್ ನೀವು ಜನನ ಮಾತಾಡಬೇಕಲ್ಲ, ಜನನ ಅಟ್ರಾಕ್ಷನ್ ಮಾಡ್ಕೋಬೇಕು. ನೀವು ಜನನ ಅಟ್ರಾಕ್ಷನ್ ಮಾಡ್ಕೋಬೇಕು. ಹೆಂಗೆ ಜನನ ಅಟ್ರಾಕ್ಷನ್ ಮಾಡ್ಕೋಬೇಕು ಅದನ್ನ ಹೇಳ್ತೀನಿ ನೋಡಿರಿ. ಈಗ ನೀವು ಫಸ್ಟ್ ಜನ ಹೆಂಗೆ ನೋಡ್ತಾರೆ, ಕಡಿಮೆ ಇದ್ದಲ್ಲಿ ಹೋಗ್ತಾರೆ. ಕಡಿಮೆ ಎಲ್ಲಿ ಸೇಲ್ ಪ್ರೈಸ್ ನಾವು ನೋಡ್ರಿ, ನೀವು ಮಂದಿದ್ ಬಿಟ್ರಿ, ನಮ್ದು ನಾವು ನೋಡೋಣ. ಯಾರ ಕಡೆ ನಾವು ಕಡಿಮೆ ಇರ್ತೈತೆ ಅಲ್ಲಿ ಹೋಗಿ, ಜಾಸ್ತಿ ಎಲ್ಲಿ ಪ್ರೈಸ್ ಜಾಸ್ತಿ ಇದ್ದಲ್ಲಿ ಹೋಗೋದು ಜನ ಕಡಿಮೆ. ಎಲ್ಲಿ ಕಡಿಮೆ ಇರ್ತೈತಿ ಅಲ್ಲಿ ಜಾಸ್ತಿ ಹೋಗ್ತಾರೆ. ಅದಕ್ಕೆ ನೀವು ಸ್ಟಾರ್ಟಿಂಗು ಪ್ರಾಫಿಟ್ ನೋಡಬೇಡ್ರಿ. ನೀವು 200-300 ರೂಪಾಯಿ ಪ್ರಾಫಿಟ್ ನೋಡಿದಿರಲಿ, ಇಲ್ಲಿ ಲಾಸ್ ಆಕೈತಿ ನಿಮ್ಗೆ, ಅದಕ್ಕಿಂತ ಡಬಲ್. ಅದ್ರ ಸಂಬಂಧ ಹೇಳತ್ತೀನಿ. ಬೆಳಗ್ಗೆ ಇದು ದೊಡ್ಡ ಆಮೇಲೆ ಒಂದು ಸ್ವಲ್ಪ ಜಾಸ್ತಿ ದಿನ ಆದಮೇಲೆ ನೀವು ಮಾಡ್ಕೊರಿ. ಇನ್ನೂ ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಮಾಡ್ಕೊಂಡು ಹೋಗ್ರಿ. ಒಮ್ಮೆಗೆ 100 ರೂಪಾಯಿ ಇತ್ತು, ಒಮ್ಮಕ್ಲೆ 300 ಬೇಕು, 400 ರೂಪಾಯಿ ಬೇಕಂದಿಲ್ಲ. ಫಸ್ಟ್ 100 ರೂಪಾಯಿ ಮಾಡ್ಕೊರಿ, ಆಮೇಲೆ 200 ರೂಪಾಯಿ ಮಾಡಿರಿ, ಆಮೇಲೆ 300 ರೂಪಾಯಿ ಮಾಡ್ಕೊರಿ. ಹೆಂಗೆ ಆಕೈತೆ ಹಂಗೆ ಮಾಡ್ಕೊಂಡು ಹೋಗ್ರಿ. ಒಮ್ಮಕ್ಲೆ ಎರ್ಸಿದ್ರೆ ನಿಮಗೂ ಪ್ರಾಫಿಟ್ ಸಿಗೋಂಗಿಲ್ಲ. ಆಮೇಲೆ
ಇನ್ನೊಂದು ಆನ್ಲೈನ್ ಈಗಂತೂ ರೀ ಹೇಳತ್ತೀನಿ, ಆನ್ಲೈನ್ ಬಿಸ್ನೆಸ್ ಹಿಂಗೆಲ್ಲ ಯೂಸ್ ಮಾಡ್ಕೋಬೋದು ನೀವು ಗೊತ್ತು. ಆಮೇಲೆ ಈಗಂದ್ರೂ ಆಲ್ಮೋಸ್ಟ್ ಎಲ್ಲರೂ ಆನ್ಲೈನ್ ಜನ ಬಂದು ನಮ್ಮ ಕಡೆ ತೊಗೋಕ್ಕಿಂತ ಆನ್ಲೈನ್ ಮಾಡೋದು. ನಿಮ್ಗೆ ಫಸ್ಟ್ ಆನ್ಲೈನ್ ಹೆಂಗೆ ಮಾಡೋದು ಅದು ಇರ್ತೈತಲ್ಲ. ನೀವು ಇನ್ಸ್ಟಾಗ್ರಾಮ್ದಾಗ ಇರೋಂಗಿಲ್ಲ, ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊತಿರೋಂಗಿಲ್ಲ. ನಿಮ್ಗೆ ಸೋಷಿಯಲ್ ಮೀಡಿಯಾನು ಯೂಸ್ ಮಾಡ್ಕೊಲಿಲ್ಲಪ್ಪ ನೀವು ಅಂತಂದ್ರೆ ಊರೊಳಗೆ ನಾವು ಹೆಂಗೆ ಸೇಲ್ ಮಾಡ್ಬೇಕನ್ನೋದು ನಿಮ್ಗೆ ಗೊತ್ತಿರ್ಬೇಕು. ನೋಡಿರಿ, ಈಗಂತೂ ಹಳ್ಳಿ ಸೈಡ್ ಎಲ್ಲರೂ ಜಾಸ್ತಿ ಕಡಿಮೆ ಇದ್ದಿದ್ದು ನೋಡ್ತಾರೆ. ಜಾಸ್ತಿ ಬೆಲೆ ಇದ್ರೆ ನಿಮಗೆ ಸೇಲ್ ಆಗೋಂಗಿಲ್ಲ. ಅವು ಕಡಿಮೆ ನೋಡ್ಬೇಕು, ಕ್ವಾಲಿಟಿ ಚಲೋ ಇರ್ಬೇಕು ಹಳ್ಳಿ ಸೈಡ್ ಆದರೆ. ಈಗ ಆನ್ಲೈನ್ ಆದರೆ ಎಲ್ಲ ಥರ ಜನನೂ ತೊಗೊತಾರೆ. ಹಳ್ಳಿಯವರು ತೊಗೊತಾರೆ, ಸಿಟಿಯವರು ತೊಗೊತಾರೆ. ಅದು ಹೆಂಗೆ ಮಾಡ್ಬೇಕು, ಹೆಂಗೆ ಕಳಿಸ್ಬೇಕು ನಾವು ಅವ್ರಿಗೆ? ಬೆಸ್ಟ್ ಐಡಿಯಾ ಅಂದ್ರೆ ಕೊರಿಯರ್ ರೀ. ಕೊರಿಯರ್ ಅಂದ್ರೆ ಪೋಸ್ಟ್ ಆಫೀಸ್ ಎಲ್ಲ ಕಡೆನೂ ಹೋಗ್ತೈತಿ. ಹಳ್ಳಿಗೆ ಹೋಗ್ತೈತಿ, ಸಿಟಿಗೆ ಹೋಗ್ತೈತಿ, ಎಲ್ಲಾದರೂ ಹೋಗ್ಬೋದು. ಅದ್ರ ಸಂಬಂಧ ಕೊರಿಯರ್ ಬೆಸ್ಟ್ ನಿಮ್ಗೆ ಪಾರ್ಸೆಲ್ ಕಳ್ಸಕ್ಕೆ. ಆಮೇಲೆ ಅದ್ರ ಕವರ್ ಹೆಂಗೆ ತರಬೇಕು ನಿಮ್ಗೆ ಸಿಗ್ತಾವ್ರಿ ಒಳಗೆ ಅಂಗಡಿ ಒಳಗೆ. ಅದು 100 ಪೀಸಿಗೆ ಇಷ್ಟ ಅಂತ ಏನೋ ಇರ್ತೈತಿ. ಅದನ್ನ ಹೋಗಿ ತೊಗೊಂಬಂದು ನೀವು ಅದ್ರೊಳಗೆ ಹಾಕಿ ಪೋಸ್ಟ್ ಮಾಡ್ಬೋದು. ಆಮೇಲೆ ಅವ್ರ ಅಡ್ರೆಸ್ ಬರೆದಿರ್ತೀವಿ, ಟು ಮತ್ತು ಫ್ರಾಮ್ ಅಡ್ರೆಸ್ ಬರೆಯಿರಿ. ಬರೆದವ್ರು ಯಾರು ಇರ್ತಾರೆ ಆ ಪ್ಲೇಸಿಗೆ ಕಳ್ಸಕ್ಕೆ ಟ್ರೈ ಮಾಡಿರಿ. ಆದಷ್ಟು ಚಲೋ ಕ್ವಾಲಿಟಿ ಕಳಿಸ್ರಿ. ಹಂಗಂದ್ರೆ ಆನ್ಲೈನ್ದಾಗೂ ನೋಡ್ತಾರೆ ರೀ, ತಿಳ್ಕೊಂಡ್ಬಿಡ್ರಿ. ಫಸ್ಟ್ ಎಲ್ಲ ಚಲೋ ಕ್ವಾಲಿಟಿ ಇರ್ತೈತೆ, ಅವ್ರ ಕಡೆ ತರಿಸ್ತಾರೆ. ನಿಮ್ಮ ಮೇಲೆ ಟ್ರಸ್ಟ್ ಬರೋಂಗೆ ನೀವು ಮಾಡ್ಕೋಬೇಕು. ಅದು ಹೆಂಗೆ ಮಾಡ್ಕೊತೀರಂತ ನಿಮ್ಗೆ ಗೊತ್ತಿರ್ಬೇಕು. ಆನ್ಲೈನ್ ಬಿಸ್ನೆಸ್ ಮಾಡೋರು ಅಂದ್ರೆ ಆರ್ಡರ್ ಮಾಡ್ತಾರಲ್ಲ, ಅವ್ರು ಕಳ್ಸಕ್ಕೆ ಹೆಂಗೆ ಕ್ವಾಲಿಟಿ ತರ್ತೀರಿ. ನೀವು ಚಲೋ ಕ್ವಾಲಿಟಿ ತರ್ಲಿಕ್ಕೆ ನಿಮ್ಮ ಕಡೆ ಸೇಲ್ ಆಗೋಂಗಿಲ್ಲ. ಅದೊಂದು ನೆನ್ಪಿಟ್ಕೊರಿ. ಅದು ಕೊರಿಯರ್ ಮಾಡೋದೊಂದು ಆಗ್ತಿ. ನೆಕ್ಸ್ಟ್ ಏನು ಮಾಡಬೇಕು, ಜನ ನಂಗೆ ಅಟ್ರಾಕ್ಷನ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಯ್ತು. ಆಮೇಲೆ ಎಲ್ಲಿ ಮಾಡ್ಬೋದು, ಮನೆ ಒಳಗೆ ಮಾಡ್ಬೋದು ರೀ, ಏನೂ ಪ್ರಾಬ್ಲಮ್ ಇಲ್ಲ. ಸಣ್ಣ ಪುಟ್ಟ ಮನೆ ಇದ್ದವ್ರು ನೋಡಿರಿ, ನಿಮ್ಗೆ ಹೆಂಗೆ ಅಡ್ಜಸ್ಟ್ ಆಕೈತೆ ಹಂಗೆ ಮಾಡಿರಿ. ಇಲ್ಲ ದೊಡ್ಡ ಮನೆ ಇದ್ದವ್ರು ಹೆಂಗಾರು ಮಾಡಿ ಅಡ್ಜಸ್ಟ್ ಮಾಡ್ಕೊರಿ. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲಿನೂ ಅಂಗಡಿಗೆ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇದ್ದಿದ್ದು ಜಗದೊಳಗನ ಮನೆ ಒಳಗಿರಲಿ, ಮನೆ ಒಳಗಿಂತ ಸ್ಟಾರ್ಟ್ ಮಾಡಿರಿ. ಈಗ ನಾವು ಸಾರಿ ಬಿಸ್ನೆಸ್ ಮಾಡತ್ತೀನಿ, ಅಂಗಡಿ ಬೇಕು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ನೀವು ಮಾಡೋದು ದೊಡ್ಡ ತಪ್ಪು. ಫಸ್ಟ್ ಎದ್ದಕ್ಕೆ ಸಾರಿಗಷ್ಟೇ ಇನ್ವೆಸ್ಟ್ ಮಾಡ್ಬೇಕು ನಾವು. ಪ್ಲೇಸು ಇದ್ದಿದ್ರೊಳಗನ ಕವರ್ ಮಾಡ್ಕೊರಿ, ಮನೆ ಒಳಗೆ ಮಾಡ್ಕೊರಿ. ಹೋಗಿ ಬೇರೆ ಕಡೆ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಲಾಸ್ ಆದ್ರೆ ಸುಮ್ಮನೆ ಅಂಗಡಿ ಬಾಡಿಗೆ ಗಿಡ್ಗಿಲ್ಲ ಕೊಟ್ಟಿರ್ತೀರಿ, ಅಲ್ಲಿನೂ ಲಾಸ್ ಆಗ್ತೈತಿ. ಅದ್ರ ಸಂಬಂಧ ಹೊರಗೆ ಹೋಗಿ ಮಾಡೋಕ್ಕಿಂತ ಆದಷ್ಟು ಮನೆ ಒಳಗೆ ಮಾಡೋಕ್ಕೆ ಟ್ರೈ ಮಾಡಿರಿ. ಇಷ್ಟ ಆತ್ರಿ. ಅದ ರೀ ಏನಿದೆ, ಹೆಂಗೆ ಸ್ಟಾರ್ಟ್ ಬಿಸ್ನೆಸ್ ಮಾಡೋದು ಹೇಳಿದೆ, ಹೆಂಗೆ ಪ್ರಾಫಿಟ್ ತೊಗೋಬೇಕು, ಹೆಂಗೆ ಸೇಲ್ ಮಾಡ್ಬೇಕು, ಹೆಂಗೆ ಪರ್ಚೇಸ್ ಮಾಡ್ಬೇಕು ಹೇಳಿದಲ್ರಿ. ಹೆಂಗೆ ಇನ್ವೆಸ್ಟ್ ಮಾಡ್ಬೇಕು, ಇದೆಲ್ಲ ಇನ್ನೂ ಜಾಸ್ತಿ ಏನಾರು ಬೇಕಾಗಿತ್ತು ನಿಮ್ಮ ತೊಳ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ವ್ಲಾಗ್ದಾಗೂ ಹೇಳ್ತೀನಿ. ಮತ್ತು ಯಾವ ಥರ ಕಂಟೆಂಟ್ ಬೇಕಂತ ಹೇಳ್ತಾಳೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿದ್ರೆ ಅಂತೂ ಮರಿಬೇಡ್ರಿ. ಈ ಕಂಟೆಂಟ್ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. ಇನ್ನೂ ಚಲೋ ಲಾಗ್ ತೊಗೊಂಬರ್ತೀನಿ. ಆಮೇಲೆ ಡೈಲಿ ಲೈಫ್ ಸ್ಟೈಲ್ದು ಲಾಗ್ ಇತ್ತು, ಅದನ್ನೂ ನೋಡ್ಕೊಂಬರಿ. ಆ ಲಾಗ್ ಬೇಕಾ ಅಥವಾ ಈ ಥರ ಇನ್ಫಾರ್ಮೇಷನ್ ಲಾಗ್ ಬೇಕಂತ ಹೇಳ್ತಾಳೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿದ್ರೆ ಅಂತ ಮರಿಬೇಡ್ರಿ. ಜಸ್ಟ್ ಇವಾಗ ನಂಗೆ 192 ಸಬ್ಸ್ಕ್ರೈಬರ್ ಅದಾರೆ. ಜಲ್ದಿ ಸಬ್ಸ್ಕ್ರೈಬರ್ ಆಗಲಿ ಅಂತೇಳಿ ಕೇಳ್ಕೊತೀನಿ. ನೀವು ಸುಮ್ಮನೆ ನೋಡಕ್ಕೆ ಹೋಗ್ಬಿಟ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತಿನ ಇದಾಗಿತ್ತು ಇನ್ಫಾರ್ಮೇಷನ್, ನಿಮಗೆ ಏನಾಗ್ತದೆ ನಾಲೆಜ್ ಬಂತು ಅನ್ಕೊತೀನಿ. ಆಮೇಲೆ ಇನ್ನೊಂದು, ನೀವು ಬೇರೆದ್ರ ಕಡೆ ಎಲ್ಲರ ಮೆಸೇಜ್ ಹಾಕಿದ್ರೆ ಅಂದರೆ ಇನ್ಫ್ಲುಯೆನ್ಸರ್ ಕಡೆ ಅವ್ರು ನಿಮ್ಗೆ ರಿಪ್ಲೈ ಮಾಡೋಂಗಿಲ್ಲ ರೀ. ಪಾಪ ಯಾಕಂದ್ರೆ ರಿಪ್ಲೈ ಮಾಡೋಂಗಿಲ್ಲ ಅಂತೇಳಿ ನಿಮಗೂ ಗೊತ್ತಿರ್ತೈತಿ. ಅಂದ್ರೆ ನಿಮ್ಮಂಥವ್ರು ಜಾಸ್ತಿ ಜನ ಇರ್ತಾರಲ್ಲ ಅವ್ರ ಕಡೆ, ಅದ್ರ ಸಂಬಂಧ ಅವ್ರು ರಿಪ್ಲೈ ಮಾಡೋಂಗಿಲ್ಲ. ನೆಕ್ಸ್ಟ್ ಇರ್ತಾರೆ ಹೇಳ್ರಿ, ಅಂದ್ರೆ ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ ಕಡೆ ಎಲ್ಲ ನೀವು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಾರೆ. ನಮ್ಮ ಜೊತೆ ನಮ್ಮನ್ನೂ ಬೆಳೆಸ್ದಂಗೆ ಆಕೈತಿ, ನಿಮ್ಗೆ ನಾಲೆಜ್ ಸಿಕ್ಕಂಗೂ ಆಕೈತಿ. ಅದ್ರ ಸಂಬಂಧ ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ನ ಬೆಳೆಸ್ರಿ. ನಿಮ್ಮಿಂದ ನಾವು ಆಮೇಲೆ ದೊಡ್ಡ ಹೆಂಗೆ ಆಕೈತಿ ಗೊತ್ತ್ರಿ, ಜಾಸ್ತಿ ಫಾಲೋವರ್ಸ್ ಇರ್ತಾರಲ್ಲ ಅವ್ರಿಗೆ 100K ಇರ್ತೈತಿ. ಆಮೇಲೆ 200K ಇದ್ದವ್ರಿಗೆ ರಿಪ್ಲೈ ಮಾಡೋಕೆ ಹೋಗಿಲ್ಲ. ಅಂದ್ರೆ ನಿಮ್ಮಂಥವ್ರು ಭಾಳ ಜನ ಇರ್ತಾರೆ, ಅವ್ರಿಗೆ ರಿಪ್ಲೈ ಮಾಡೋಕೆ ಹೋಗಿಲ್ಲ. ಅದ್ರ ಸಂಬಂಧ ಸಣ್ಣ ಯೂಟ್ಯೂಬರ್ಸ್ಗೆ ಮಾಡಿರಿ. ಆಮೇಲೆ ಈಗೂ ಹೇಳ್ತೀನಿ ರೀ, ಜನ ಯಾರೂ ಹೇಳೋಂಗಿಲ್ಲ, ಬೇಕಾದಂಗೆ ಹೇಳ್ರಿ. ನೀವು ಯಾರು ಬಂದೂ ಹೇಳೋಂಗಿಲ್ಲ. ನಾನು ಎಷ್ಟು ಜನಕ್ಕೆ ಕೇಳೀನಿ ರೀ, ನಾನು ಮೆಸೇಜೂ ಹಾಕೇನಿ ಹೆಂಗೆ ಮಾಡ್ಬೋದು. ನಂಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ಹೆಂಗೆ ಮಾಡ್ಬೋದು ಅಂತೇಳಿ. ಬಟ್ ನಂಗೆ ಯಾರೂ ರಿಪ್ಲೈ ಮಾಡಿಲ್ಲ. ಬಟ್ ನಾನು ಹೆಂಗೆ ತಿಳ್ಕೊಂಡೇನೋ ನಂಗೆ ಗೊತ್ತು. ತಿಳ್ಕೊಂಡೇನಿ, ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಂಡೇನಿ, ಹುಡುಕೇನಿ, ಅದ್ರ ಬಗ್ಗೆ ಸರ್ಚ್ ಮಾಡೇನಿ. ಇದಕ್ಕೆ ಸರ್ಚ್ ಮಾಡಿದೆ ಅಂತಂದರೆ ನಂಗೆ ಬಿಸ್ನೆಸ್ ಮಾಡೋದು ಐತಿ. ಅಂದ್ರೆ ನಾನು ಲೈಫ್ ಮುಂದೆ ನಾನು ಏನು ಮಾಡಬೇಕು, ಬಿಸ್ನೆಸ್ ಮಾಡೋದು. ನನಗೆ ಇವಾಗ ಜಸ್ಟ್ ಇನ್ವೆಸ್ಟ್ ಮಾಡೋಕೆ ಅಮೌಂಟ್ ಇಲ್ಲ, ಅದ್ರ ಸಂಬಂಧ ವೇಟ್ ಮಾಡತ್ತೀನಿ. ಬಟ್ ನಂಗೆ ಯಾರ ಕಡೆ ಕೇಳೋಕ್ಕೂ ಇಷ್ಟ ಇಲ್ಲ. ನನ್ನ ಅಮೌಂಟ್ಲಿಂದ ನಾನೇ ಇನ್ವೆಸ್ಟ್ ಮಾಡಿ ನಂದು ಸ್ಟಾರ್ಟ್ ಮಾಡ್ಬೇಕು ಅನ್ನೋದೈತಿ. ಮಾಡ್ತೀನಿ, ಪಕ್ಕ ಬಿಸ್ನೆಸ್ ಮಾಡೇ ಮಾಡ್ತೀನಿ. ನಿಮ್ದು ಎಲ್ಲಾರ್ದು ಸಪೋರ್ಟ್ ಬೇಕು ನಂಗೆ. ನಿಮ್ಮ ಸಪೋರ್ಟ್ ಇದ್ರೆ ನಾನು ಬೆಳಿತೀನಿ ಅನ್ನೋದು ನಂಗೆ ಗೊತ್ತೈತಿ. ನಿಮ್ದು ಯಾವಾಗಲೂ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಬರ್ರಿ, ಮತ್ತೇನು ಹೇಳ್ಬೋದು ಇದ್ರ ಬಗ್ಗೆ, ಇಷ್ಟಂತೂ ಆಗೈತಿ. ನಾನು ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳ್ಕೊಂತ ಇವತ್ತಿನ ಲಾಗ್ ಏನು ಇಲ್ಲಿಗೆ ಏನು ಮಾಡೋಂತ ಮತ್ತೊಂದು ಲಾಗ್ದಾಗ ಸಿಗೋಣಂತ. ಮತ್ತು ನೀವು ಕಂಟೆಂಟ್ ತೊಗೊಂಬರ್ತೀನಂತ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.